ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯಾಕ್ರೆ ಹೆಂಗ್ ನೋಡ್ತಾ ಇದ್ರ ನನ್ನ? ನೀವು ನಂಗೆ ಹೇಗ್ ಸಿಕ್ಕಿದ್ರಿ ಅಂತ ಯೋಚನೆ ಮಾಡ್ತಿದ್ದೀನಿ. ಈಗ ಅದೆಲ್ಲ ಬೇಕಾ? ಬೇಡ ಬೇಡ, ಸುಮ್ಮನೆ ನನ್ಗನ್ಸೋ ಪ್ರಕಾರ ಯಾವುದೋ ಒಂದ್ ಜನ್ಮದಲ್ಲಿ ನೀವ್ ನಂಗೆ ಸಿಗ್ಲಿ ಅಂತ ತಪಸ್ ಮಾಡಿದ್ದೆ ಅನ್ಸುತ್ತೆ. ಅದಕ್ಕೆ ಈ ಜನ್ಮದಲ್ಲಿ ನಿಮ್ಮಂತ ರಾಜ್ಕುಮಾರ ಸಿಕ್ಕಿದ್ರು. ಆದ್ರೆ ನಿಮ್ ಪಾಲಿಗೆ ನಾನ್ ರಾಜ್ಕುಮಾರಿ ಅಲ್ಲ ಅಲ್ವಾ? ಇದಾಗೋಯ್ತು ಬಿಡ್ರಿ. ಈಗ ಯಾಕ್ರಿ ಕಂಪಾರಿಸನ್ ಅಲ್ಲ? ಹಸ್ಬೆಂಡು, ಹಾ, ಇವತ್ತು ನೀವ್ ಏನೋ ಬೇರೆ ತರ ಕಾಣಿಸ್ತಿದ್ದೀರಾ. ನಾನ ಏನಿಲ್ಲ, ನಾನು ಡೈಲಿ ಕಾಣಿಸೋ ತರನೇ ಕಾಣಿಸ್ತಾ ಇದೀನಿ. ನಿಮ್ಗೆ ಯಾಕೆ ಹಂಗ ಅನಿಸ್ತಿದ್ದೀನೋ ಗೊತ್ತಿಲ್ಲ. ಇವತ್ ನಿಮ್ ಕಂಡ್ರೆ ನಂಗೆ ತುಂಬಾನೇ ಖುಷಿ ಆಗ್ತಿದೆ. ಓಹೋ, ಆದ್ರೆ ನನಗ ಖುಷಿ ಇಲ್ವೇ? ಹಸ್ಬೆಂಡು, ನೀವ್ ನನ್ನನ್ನ ಹೆಂಡತಿ ಅಂತ ಒಪ್ಕೊಂಡಿಲ್ಲ ಅನ್ನೋ ಕಾರಣಕ್ಕೆ ತಾನೇ ಈ ತರ ಹೇಳ್ತಿರೋದು. ಆದ್ರೆ ನಾನ್ ನಿಮ್ಮನ್ನ ಹಸ್ಬೆಂಡು ಅಂತ ಕರೆದಾಗ ಯಾಕೆ ನನ್ನನ್ನು ತಡಿಯಲ್ಲ? ನಿಮ್ಗೂ ಖುಷಿ ಆಗತ್ತೆ ತಾನೆ? ನೀವ್ ಹಸ್ಬೆಂಡು ಅಂತ ಕರೆಯೋದನ್ನ ಕೇಳಿ ಖುಷಿ ಪಡಕ್ ನೀವೇ ನನ್ ಗರ್ಲ್ ಫ್ರೆಂಡಾ? ಅದಕ್ಕಿಂತ ಹೆಚ್ಚು. ಓ, ಹೆಂಡತಿ ಅಂತನಾ? ಹೌದು. ಅದು ನಿಮಗೆ, ನನಗಲ್ಲ. ಆಯ್ತಾಯ್ತು, ಮೊದ್ಲು ನನ್ ಪ್ರಶ್ನೆಗೆ ಉತ್ತರ ಕೊಡಿ. ಈಗ ಹಂಗ್ ಕರಿಬೇಡಿ ಅಂದ್ರೆ ಸುಮ್ನೆ ಇರ್ತೀರಾ ನೀವು? ಖಂಡಿತ ಇಲ್ಲ. ಈಗ ಹಸ್ಬೆಂಡು ಅಂತ ಕರೆಸ್ಕೊಳ್ಳೋದ್ರ ಬದಲು ಕಾಲ್ ಚೆಂಡು, ಚಿನಿ ದಾಂಡು ಅಂತ ನಿಮ್ ಕೈ ಕರೆಸ್ಕೊಳ್ಳೋದು ಯಾಕೆ? ಎಲ್ಲರ ಮುಂದೆ ಮರ್ಯಾದೆ ಕಳ್ಕೊಳ್ಳೋದು ಯಾಕೆ? ಅದಕ್ಕೆ ಏನೋ ಒಂದ್ ಕರ್ಕೊಳ್ಳಿ ಅಂತ ಸುಮ್ನಿದೆ. ಆಯ್ತು ಬಿಡಿ, ಒಂದಲ್ಲ ಒಂದಿನ ನೀವ್ ನನ್ನನ್ನ ಇಷ್ಟಪಡೋ ಸಮಯ ಬಂದೇ ಬರುತ್ತೆ. ಆ ಟೈಮ್ ಬರ್ಬೇಕಂದ್ರೆ ನೀವು ಮೊದಲು ಸೈಲೆಂಟ್ ಆಗಿ ಕೂತ್ಕೋಬೇಕು. ಆಯ್ತು, ಸುಮ್ಮನೆ. ನೀವ್ ಹೇಳಿ ದೇವಸ್ಥಾನ ಬಂತು. ಲಾಸ್ಟ್ ಟೈಮ್ ಊರಿಗೆ ಹೋಗ್ಬೇಕಾದ್ರೆ ಇಲ್ಲಿ ಹೋಗೋಣ ಅಂತ ಹೇಳಿದ್ರಿ. ಆ ಕಾಲ ಕೂಡ ಬಂದಿರಲಿಲ್ಲ, ಈಗ ಕೂಡ ಬಂತು. ಹೇಳಿರಿ. ಏನು ನೀವು ಇಷ್ಟು ದೂರ ಗಿಣ್ತೀರಾ? ಗಿಂಡಿಲ್ಲ ಹಸ್ಬೆಂಡು, ಪ್ರೀತಿಯಿಂದ ಮುಟ್ಟಿದೆ ಅಷ್ಟೇ. ಪ್ರೀತಿಯಿಂದ ಮುಟ್ಟಿದ್ರೆ ನೋವಾಗಲ್ಲ ನನ್ಗೆ. ಸಾರಿ. ಆಯ್ತು, ಹೇಳಿರಿ. ಹಸ್ಬೆಂಡು 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 ಎದ್ದೇಳಿ. ಹಸ್ಬೆಂಡು ಹಸ್ಬೆಂಡು ಆಯ್ತಾಯ್ತು, ನೀರ್ ಮಾತ್ರ ಹಾಕ್ಬೇಡಿ. ಏನಿದೆ ಹಸ್ಬೆಂಡು? ಹುಡುಗಾಟನ? ನೀವ್ ಪ್ರಜ್ಞೆ ತಪ್ಪಿದ್ದೀರ ಅಂತ ನಂಗೆ ಎಷ್ಟು ಗಾಬರಿ ಆಯ್ತು ಗೊತ್ತಾ? ಸುಮ್ನೆ ಡೌ ಮಾಡ್ದೆ. ಓ, ಇದೆಲ್ಲ ಬರುತ್ತಾ ನಿಮ್ಗೆ? ಹೋರಿ, ಯಾವ್ಯಾವ ಟೈಮ್ಗೆ ಏನೇನ್ ಮಾಡ್ಬೇಕೆಲ್ಲ ಬರುತ್ತೆ. ನೀವು ಮಾತ್ರ ಅಚ್ಚುತ ಸೇರ್ಕೊಂಡು ನನಗೆ ಯಾಮಾರ್ಸಿದ್ರಿ. ಅದಕ್ಕೆ ಇತ್ತು. ಹೆಂಗಿತ್ತು ಚಮಕ? ಹೋಗಿ ಹಸ್ಬೆಂಡು, ನಾನ್ ನಿಮ್ ಜೊತೆ ಟು. ಆಯ್ತು, ಬಿಡ್ಕೊಳ್ರಿ. ನೋಡಿ, ನಿಮ್ಗೆ ನನ್ನ ಅವಶ್ಯಕತೆ ಎಷ್ಟಿದೆಯೋ ನಂಗೆ ಗೊತ್ತಿಲ್ಲ, ಆದ್ರೆ ನಂಗೆ ನಿಮ್ಮ ಅವಶ್ಯಕತೆ ತುಂಬಾನೇ ಇದೆ. ಅವ್ರ ಮನೆ ಬಿಟ್ಟು ಬಂದಿರೋ ನಾನು ನಿಮ್ಮನ್ನ ತುಂಬಾ ಹಚ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ನಂಬಿಕೆನ ಹಾಳು ಮಾಡ್ಬಿಡಿ. ಆಯ್ತು, ಸುಮ್ನಿರಿ. ಮಾತಾಡ್ತಿದ್ರೆ ಸಾಕು ಎಮೋಷನಲ್ ಡೈಲಾಗ್ ಕೊಡ್ಬಿಡ್ತೀರಾ. ಅಷ್ಟೊಂದು ನನ್ನ ಮೇಲೆ ಡಿಪೆಂಡ್ ಆಗಿರೋರು ಯಾಕೆ ನಂಗೆ ಇನ್ನೊಂದು ಮದುವೆ ಮಾಡ್ಸಕೊಳ್ರಿ? ಇದಕ್ಕೆಲ್ಲ ಉತ್ತರ ಇಲ್ಲ ನಿಮ್ಮ ಹತ್ರ. ನನ್ನಿಂದ ಆಗಿರೋ ತಪ್ಪಿಗೆ ನಾನು ಕ್ಷಮೆ ಕೇಳಿದ್ದೀನಲ್ವಾ ಹಸ್ಬೆಂಡು? ಆಯ್ತಾಯ್ತು, ಯಾವ್ದು ಅತಿ ಆಗ್ಬಾರ್ದು, ಎಲ್ಲ ಒಂದು ಲಿಮಿಟ್ ಅಲ್ಲಿ ಇರ್ಬೇಕು. ಅರ್ಥ ಆಯ್ತಾ?